ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ಬರಲಿರುವ ಬಾಕಿ ಹಣ ಮತ್ತು ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಗೃಹಲಕ್ಷ್ಮಿ ಆಲ್ರೆಡಿ ಈಗ 8,000 ಹಣವನ್ನು ಬಿಡುಗಡೆ ಮಾಡಿದ್ರು. ಈ ಹಣ 8,000 ಹಣ ಯಾರ್ದೆಲ್ಲ ಯಾವ ಫಲಾನುಭವಿಗಳ ಖಾತೆಗೆಲ್ಲ ಬರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. 27 ಮತ್ತು 28ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗಿದೆ. 27 ಆಲ್ರೆಡಿ ಬಿಡುಗಡೆ ಹಂತದಲ್ಲಿದೆ, ಬಿಡುಗಡೆ ಜಮಾ ಆಗ್ತಾ ಉಂಟು. 28ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ, ಅದೇ ರೀತಿ ಇನ್ನು ಪೆಂಡಿಂಗ್ ಇರುವಂತಹ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನೀವು ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ, ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಆದರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇ ರೀತಿ ನಿಮಗೆ ಸಿಕ್ಕಿರುವಂಥ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಅಥವಾ ಹತ್ತಿರದವರು ಯಾರಿದ್ದಾರೆ ಅವರಿಗೆ ಕೂಡ ಶೇರ್ ಮಾಡಿ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಒಟ್ಟು 6,000 ರೂಪಾಯಿಗಳ ಜಮೆ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟು 6,000 ಹಣ ಯುಗಾದಿ ಹಬ್ಬಕ್ಕಾಗುವಾಗ ಜಮೆ ಆಗ್ತಾ ಉಂಟು. ಅಂದರೆ ಯುಗಾದಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಖಾತೆಗೆ ಬಾಕಿ ಇರುವ 3 ಕಂತುಗಳನ್ನು ಸೇರಿಸಿ ಒಟ್ಟು 6,000 ರು ಜಮಾ ಮಾಡಲಾಗುತ್ತಿದೆ. ಇದು ಕೇವಲ ಒಂದು ತಿಂಗಳ ಹಣವಲ್ಲ, ಬದಲಾಗಿ ಬಾಕಿ ಉಳಿದಿರುವ 27, 28 ಮತ್ತು 29ನೇ ಕಂತುಗಳ ಒಟ್ಟು ಮೊತ್ತವಾಗಿದೆ. ಇನ್ನು ಬಾಕಿ ಕಂತು ಯಾವುದೆಲ್ಲ ಬಾಕಿ ಉಂಟು ಅದು ಒಂದು 27ನೇ ಕಂತು. ಇದು ಡಿಸೆಂಬರ್ 2025 ಕಂತಿನ ಹಣವಾಗಿದೆ. ಅಂದರೆ ಈಗ ಡಿಸೆಂಬರ್ 27ನೇ ಕಂತು ಯಾವುದೀಗ ಹಾಕ್ತಾ ಇದ್ದಾರೆ ಅದು ಡಿಸೆಂಬರದ್ದು, 2025 ಡಿಸೆಂಬರದ್ದು. ಅಂದರೆ ಈಗ ತಿಂಗಳವಾರ ಹಾಕ್ತಾ ಇರೋದಲ್ಲ, ಆದರೆ ಯಾವಾಗ ಗ್ಯಾರಂಟಿ ಯೋಜನೆ ಜಾರಿಗೆ ಬಂದಿದೆ ಅಲ್ಲಿಂದ ಲೆಕ್ಕ ಹಾಕಲಿಕ್ಕೆ, ನಾವು ಮಂತ್ಲಿ ಲೆಕ್ಕ ಹಾಕಲಿಕ್ಕೆ ಹೋದರೆ ಈಗ 27ನೇ ಕಂತು ಇದು ಡಿಸೆಂಬರ್ 2025 ಕಂತಿನ ಹಣ. ಅದರ ಎಡೆಯಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ಕೂಡ ಪೆಂಡಿಂಗಲ್ಲಿ ಉಂಟು. ಇನ್ನು 28 ಮತ್ತು 29ನೇ ಕಂತುಗಳು, ಜನವರಿ ಮತ್ತು ಫೆಬ್ರವರಿ ತಿಂಗಳ ಕಂತುಗಳು ಇನ್ನೂ ಕೂಡ ಬಾಕಿ ಇವೆ. ಇವುಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಅಂದರೆ ಇದನ್ನು ಯಾವುದು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಯಾರು ಜಾರಿಗೆ ತಂದಿದ್ದಾರೋ, ಇದು 27 ಕಂತಾಗಿರ್ಬೋದು, 28 ಕಂತಾಗಿರ್ಬೋದು, ಆದರೆ ಎಲ್ಲ ಮಹಿಳೆಯರ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರಿದ್ದಾರೆ ಅವರ ಎಲ್ಲರ ಖಾತೆಗೆ ಕೂಡ 54,000 ಹಣ ಬಂದಾಗಿದೆ. ಇದರಿಂದ ಯಾವುದೇ ಸರ್ಕಾರವನ್ನು ಟೀಕಿಸುವ ಹಾಗೆ ಇಲ್ಲ. ಯಾಕೆಂತ ಹೇಳಿದರೆ ತಿಂಗಳು ಮಿಸ್ ಆಗಿರ್ಬೋದು, ಕಂತು ಮಿಸ್ ಆಗಿರ್ಬೋದು, ಆದರೆ 54,000 ಕೂಡ ಪ್ರತಿಯೊಂದು ಮಹಿಳೆ ಅಕೌಂಟಿಗೆ ಕೂಡ ಬಂದಾಗಿದೆ. ಸರ್ಕಾರದಲ್ಲೂ ಏರಿಳಿತಗಳು ಇರುತ್ತೆ. ಕೆಲವೊಂದು ಕಡೆ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಹೆಚ್ಚು ವ್ಯತ್ಯಯ ಮಾಡಬೇಕಾಗುತ್ತೆ, ಇನ್ನು ಕೆಲವೆಡೆ ಬೇರೆ ಏನಾದರೂ ಸಮಸ್ಯೆಗಳಿರುತ್ತೆ. ಅದನ್ನೆಲ್ಲ ಮಾಡುವಾಗ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದರಲ್ಲಿ ಕೂಡ ಏರಿಳಿತ ಆಗೋದು ಸಹಜ. ಅದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬೇರೆ ಯಾವುದೇ ಪಕ್ಷದವರು ಯಾವುದೇ ಯೋಜನೆ ಅಂತಂದರೂ ಕೂಡ ಇದೇ ಆಗುವಂಥದ್ದು. ಆದ ಕಾರಣ ಸರ್ಕಾರವನ್ನು ಯಾವುದೇ ರೀತಿಯಲ್ಲಿ ಟೀಕಿಸುವ ಹಾಗಿಲ್ಲ. ಯಾಕೆಂದರೆ ಇದಕ್ಕಿಂತ ಮೊದಲು ಕೂಡ ಕಾಂಗ್ರೆಸ್ ಸರ್ಕಾರವು ಬಂದಿದೆ, BJP ಸರ್ಕಾರ, ಅದೇ ರೀತಿ JDS ಕೂಡ ಬಂದಿದೆ. ಆದರೆ ಯಾರೂ ಕೂಡ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ರೀತಿ ಯಾವುದೇ ಯೋಜನೆಯನ್ನು ಕೂಡ ಹಾಕಿಕೊಂಡಿಲ್ಲ. ಆದ ಕಾರಣ ನಾವು ಇವಾಗ ಇದರಲ್ಲಿ ತೃಪ್ತಿ ಪಡಬೇಕಾಗಿದೆ. ಯಾಕೆಂತ ಹೇಳಿದರೆ ಈಗ 54,000 27ನೇ ಕಂತು ಆಲ್ರೆಡಿ 29 ಜಿಲ್ಲೆಗಳಿಗೆ ಈಗ ಬಂದಾಗಿದೆ. ಅದರಲ್ಲಿ 54,000 ಹಣ ಬಂದಾಗಿದೆ. ಇದು ಕೂಡ ಡಿಸೆಂಬರ್ ಹಣ. ಇನ್ನು ಜನವರಿ ಫೆಬ್ರವರಿಯದು ನೋಡಿದರೆ ಇನ್ನು ಕೂಡ 4,000 ಪೆಂಡಿಂಗ್ ಉಂಟು. ಅದನ್ನು ಕೂಡ ಆದಷ್ಟು ಬೇಗ ಹಾಕ್ತಾರೆ. ಯುಗಾದಿ ಹಬ್ಬ, ಇನ್ನು ಹಬ್ಬಗಳು ಸರತಿ ಸಾಲಿನಲ್ಲಿ ಬರ್ತಾ ಉಂಟು. ರಂಜಾನ್ ಹಬ್ಬ ಉಂಟು. ಯಾವುದಾದ್ರೂ ಒಂದು ಕಂತನ್ನು ಆ ಟೈಮಲ್ಲಿ ಬಿಡುಗಡೆ ಮಾಡಿಯೇ ಮಾಡ್ತಾರೆ. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಹಣವನ್ನು ಸಹ ನೀಡಬೇಕಿದೆ, ಅದು ಕೂಡ ಪೆಂಡಿಂಗಲ್ಲೇ ಉಂಟು. ಅದನ್ನು ಕೂಡ ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದು ಸದನದಲ್ಲಿಯೂ ಕೂಡ ಭಾರಿ ಗದ್ದಲವನ್ನುಂಟು ಮಾಡಿತ್ತು. ವಿರೋಧ ಪಕ್ಷದವರು ಅದರ ಬಗ್ಗೆ ಹೆಚ್ಚಿನ ಕ್ವಶನನ್ನು ಮಾಡಿದರು. ಆವಾಗ ಕೂಡ ಹೇಳಿದರು ನಾವು ಅದನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ. ಹೇಳಿದ ನಂತರ ಸರ್ಕಾರ ಯಾವುದೇ ರೀತಿಯಲ್ಲಿ ಅದನ್ನು ಪೆಂಡಿಂಗ್ ಇಡುವುದಿಲ್ಲ, ಬಿಡುಗಡೆ ಮಾಡಿಯೇ ಮಾಡ್ತದೆ. ವೆಯ್ಟ್ ಮಾಡಬೇಕು ಅಷ್ಟೇ.
ಇನ್ನು ಹಣ ಜಮೆಯಾಗುತ್ತಿರುವ ಈಗ 27ನೇ ಕಂತು ಆಲ್ರೆಡಿ ಜಮಾ ಆಗ್ತಾ ಉಂಟು. ಬೆಂಗಳೂರು ನಗರ, ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಬೆಂಗಳೂರು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಚಿತ್ರದುರ್ಗ, ಚಿಕ್ಕಮಗಳೂರು, ಬೀದರ್ ಮತ್ತು ಹಾಸನ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನು ಹಣ ಬಾರದಿರಲು ಕೆಲವೊಂದು ಕಾರಣ ಇದೆ. ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಬಂದಿಲ್ಲ, 26 ಕಂತು ಬಂದಿಲ್ಲ, 25 ಕಂತು ಬಂದಿಲ್ಲ, 27 ಕಂತು ಬಂದಿಲ್ಲ ಅಂತ ಹೀಗೆ ಕಮೆಂಟ್ಗಳು ಬರ್ತಾ ಇರುತ್ತೆ. 3 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ. ಸುಮಾರು 3,29,000 ಮಹಿಳೆಯರಿಗೆ ಇನ್ನೂ ಕೂಡ ಹಣ ತಲುಪಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರ ಬ್ಯಾಂಕ್ ಖಾತೆಗಳು ಚಾಲ್ತಿಯಲ್ಲಿಲ್ಲದಿರುವುದು. ಇನ್ಯಾಕ್ಟಿವ್ ಅಕೌಂಟು ಕೂಡ ಇದಕ್ಕೆ ಒಂದು ಮೂಲ ಕಾರಣ. ಬಹಳಷ್ಟು ಮಹಿಳೆಯರು ತಮ್ಮ ಖಾತೆಯಲ್ಲಿ ಯಾವುದೇ ವ್ಯವಹಾರ ಅಂದರೆ ಟ್ರಾನ್ಸಾಕ್ಷನ್ ನಡೆಸದ ಕಾರಣ ಬ್ಯಾಂಕ್ಗಳು ಆ ಖಾತೆಗಳನ್ನು ಸ್ಥಗಿತಗೊಳಿಸಿವೆ. ಆದ ಕಾರಣ ಕೂಡ ಹಣ ಬರ್ತಾ ಇಲ್ಲ. ಇನ್ನು ಹಣ ಪಡೆಯಲು ಮಹಿಳೆಯರು ಕೂಡಲೇ ತಮ್ಮ ಬ್ಯಾಂಕಿಗೆ ಭೇಟಿ ನೀಡಿ ಖಾತೆಯನ್ನು ಮರುಚಾಲನೆ ರೀಓಪನ್ ಮಾಡಿಸಿಕೊಳ್ಳುವುದು ಕೂಡ ಕಡ್ಡಾಯ. ಇನ್ನು ಸರ್ಕಾರದ ಅನುದಾನದಲ್ಲಿ ಈ ವರ್ಷದ ಗೃಹಲಕ್ಷ್ಮಿ ಯೋಜನೆಗಾಗಿ ಸರ್ಕಾರವು ಸುಮಾರು 28,608 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ 6,000 ಹಣ ಯಾವ ರೀತಿ ಬರುವುದು, ಯಾವಾಗ ಬರುವುದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಯಾರಿಗೆ ಹಣ ಬರುತ್ತೆ ಅಂತ ಕೂಡ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿ ನೀವು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಅದರಲ್ಲಿ ಕೂಡ ನಾನು ಡೈಲಿ ಅಪ್ಡೇಟ್ಸನ್ನು ಹಾಕ್ತಾ ಇರ್ತೇನೆ. ಇನ್ನು ನಿರಂತರ ಸುದ್ದಿಗಾಗಿ ಗೌರ್ಮೆಂಟ್ ಸ್ಕೀಮ್, ಯಾವುದೇ ರೀತಿ ಗೌರ್ಮೆಂಟ್ ರಿಲೇಟೆಡ್ ಸ್ಕೀಮಿಗೆ ಕೂಡ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.